ನಮಸ್ಕಾರ ವೀಕ್ಷಕರೇ, ಈಗ ತಾನೇ ಬಂದಂತ ಸುದ್ದಿ, ಇವತ್ತಿನ ಬ್ರೇಕಿಂಗ್ ನ್ಯೂಸ್, ಇವತ್ತಿನ ಗುಡ್ ನ್ಯೂಸ್ ಹಾಗೂ ಇವತ್ತಿನ ನ್ಯೂ ಅಪ್ಡೇಟ್ ಏನೆಂದರೆ ರಾಜ್ಯದ ಗೃಹಲಕ್ಷ್ಮಿಯರಿಗೆ 27 ಹಾಗೂ 28ನೇ ಕಂತಿನ ಹಣವು ಬಿಡುಗಡೆ ಬಗ್ಗೆ ನ್ಯೂ ಅಪ್ಡೇಟ್. ಯುಗಾದಿ ಹಾಗೂ ರಂಜಾನ್ ಹಬ್ಬಕ್ಕೆ ಪಡಿತ ಚೀಟಿದಾರರಿಗೆ ಗುಡ್ ನ್ಯೂಸ್ ಇದೆ ಗೆಳೆಯರೇ. ಏಪ್ರಿಲ್ 1ರಿಂದ ಪ್ಯಾನ್ ಕಾರ್ಡ್ ಅಪ್ಲಿಕೇಶನ್ ನಿಯಮಗಳು ಜಾರಿಗೆ ಬರಲಿದೆ ಹಾಗೂ LPG ಗ್ರಾಹಕರಿಗೆ ಹೊಸ ರೂಲ್ಸ್, ಕೇಂದ್ರದಿಂದ ಮಹತ್ವದ ಘೋಷಣೆ. ಗೆಳೆಯರೆ, ಏಕಾಏಕಿ ಪಾತಾಳಕ್ಕೆ ಕುಸಿದ ಚಿನ್ನದ ಬೆಲೆ, ಬರೋಬ್ಬರಿ 2780 ರೂಪಾಯಿ ಕುಸಿತ. ಯುಗಾದಿ ಹಬ್ಬದ ಬಂಪರ್ ಸುದ್ದಿ. ಗೆಳೆಯರೆ, ತಾವು ನಮ್ಮ ಚಾನೆಲ್ಗೆ ಮೊದಲು ಬಾರಿ ಭೇಟಿ ನೀಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂತಹ ಬೆಲ್ ಅನ್ನು ಒತ್ತಿ ಹಾಗೂ ಲೈಕ್ ಮಾಡಿ. ಈ ಎಲ್ಲ ಮಾಹಿತಿಗಳ ವಿವರವನ್ನು ತಿಳಿಯಬೇಕಾದ್ರೆ ಗೆಳೆಯರೆ ದಯವಿಟ್ಟು ಸ್ಕಿಪ್ ಮಾಡದೆ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಗೆಳೆಯರೆ, ರಾಜ್ಯದ ಗೃಹಲಕ್ಷ್ಮಿಯರಿಗೆ ಈಗಾಗಲೇ 27ನೇ ಕಂತಿನ ಹಣವು ತಲುಪಿದೆ ಎನ್ನಲಾಗುತ್ತಿದೆ. ಗೆಳೆಯರೆ, 67% ಫಲಾನುಭವಿಗಳ ಖಾತೆಗೆ ಈಗಾಗಲೇ ಯಶಸ್ವಿಯಾಗಿ ಹಣವು ಸೇರ್ಪಡೆಯಾಗಿದೆ ಅಥವಾ ಖಾತೆಗೆ ಜಮಾ ಆಗಿದೆ ಎಂದು ಹೇಳಬಹುದಾಗಿದೆ. 2ನೇ ಕಂತಿನ ಹಣವು ಈಗ ಬಿಡುಗಡೆ ಮಾಡುವಂತಹ ಪ್ರಾರಂಭದಲ್ಲಿದ್ದಾರೆ ಎಂದು ಹೇಳಲಾಗುತ್ತದೆ. ಯಾಕೆಂದರೆ ಶಿವಮೊಗ್ಗ, ಕೊಡಗು ಹಾಗೂ ಚಾಮರಾಜನಗರ ಮುಂತಾದ ಕೆಲವು ಜಿಲ್ಲೆಗಳಲ್ಲಿ 2ನೇ ಕಂತಿನ ಹಣವು ಈಗಾಗಲೇ ಬಿಡುಗಡೆ ಮಾಡಲಾಗಿದೆ ಎಂದು ಹೇಳಲಾಗಿದೆ. DBT ಮೂಲಕ ವ್ಯವಸ್ಥೆಯಲ್ಲಿರುವಂತಹ ಹಣವು ವರ್ಗಾವಣೆ ಮಾಡುವುದರಿಂದ ಹಂತ ಹಂತವಾಗಿ ಜಿಲ್ಲೆಗಳಿಗೆ ಮತ್ತು ತಾಲೂಕುಗಳಿಗೆ ಹಣ ಜಮಾ ಆಗುತ್ತಿದೆ ಎಂದು ಹೇಳಲಾಗುತ್ತಿದೆ. ಒಂದು ನಿರ್ದಿಷ್ಟ ಜಿಲ್ಲೆಗೆ, ಕೆಲವು ತಾಲೂಕುಗಳಿಗೆ ಕೆಲವು ಹಣ ತಲುಪಿದೆ ಮತ್ತು ಕೆಲವು ತಾಲೂಕುಗಳಿಗೆ ವಿಳಂಬ ಆಗುತ್ತಿದೆ ಎಂದು ಹೇಳುತ್ತಾ ಇದ್ದಾರೆ. ಆದರೆ 28ನೇ ಕಂತಿನ ಹಣವು ಈಗ ಬಿಡುಗಡೆ ಬಗ್ಗೆ ಸರ್ಕಾರ ಮತ್ತು ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಯಾವುದೇ ಪ್ರಕಾರದ ಅಧಿಕೃತ ಪ್ರಕಟಿಸಿಲ್ಲ. ಆದರೂ ಸಹ ಗೃಹಲಕ್ಷ್ಮಿಯರಿಗೆ 27ನೇ ಕಂತಿನ ಹಣವು ಹೆಚ್ಚಿನ ಜನರಿಗೆ ತಲುಪಿದ್ದು ಇದು ಮಹಿಳೆಯರಿಗೆ ಆರ್ಥಿಕ ಸಬಲೀಕರಣಕ್ಕಾಗಿ ತುಂಬಾ ಸಹಾಯ ಮಾಡಿದೆ ಎಂದು ಹೇಳಬಹುದು. DBT ಮೂಲಕ ನೇರವಾಗಿ ಬ್ಯಾಂಕ್ ಖಾತೆಗೆ ಹಣ ಹಾಕುವುದರಿಂದ ಮಧ್ಯವರ್ತಿಗಳ ತೊಂದರೆ ಇರುವುದಿಲ್ಲ ಎಂದು ಹೇಳಲಾಗುತ್ತದೆ ಗೆಳೆಯರೆ. ಯಾಕೆಂದರೆ ಇದರಿಂದ ಫಲಾನುಭವಿಗಳಿಗೆ ಸರ್ಕಾರದ ಮೇಲೆ ಹೆಚ್ಚಿನ ನಂಬಿಕೆ ಬಂದಿದೆ. ಆದರೆ ಹಣವು ಬರದೆ 33% ಮಹಿಳೆಯರಿಗೆ ಹಂತ ಹಂತವಾಗಿ ಹಣ ಕೊಡಲು ಸರ್ಕಾರವು ಪ್ರಯತ್ನಿಸುತ್ತಿದೆ. ಎಲ್ಲರಿಗೂ ಸರಿಯಾಗಿ ಸೌಲಭ್ಯ ಸಿಗುವಂತೆ ಆಗುತ್ತಿದೆ ಎಂದು ಹೇಳಲಾಗುತ್ತದೆ. ಆದರೆ ಬೇರೆ ಬೇರೆ ದೇಶಗಳಲ್ಲಿ ಇಂಧನ ಮತ್ತು ಅಡುಗೆ ಅನಿಲದ ಬೆಲೆ ಹೆಚ್ಚಾಗುವ ಭಯ ಇದ್ದರೂ ಸಹ ಸರ್ಕಾರ LPG ಸಿಲಿಂಡರ್ಗಳನ್ನು ಸಿಗುವಂತೆ ಮಾಡಲು ಸಹ ಎಲೆಕ್ಟ್ರಿಕಲ್ ಒಲೆಗಳನ್ನು ಸಹ ಬಳಸಲು ಹೇಳುತ್ತಿದೆ ಗೆಳೆಯರೆ. ಆದರೆ ಈ ತಿಂಗಳಿನ ಹಣವು ಆರ್ಥಿಕವಾಗಿ ಕುಟುಂಬಕ್ಕೆ ಖರ್ಚುಗಳಿಗೆ ಸಹಾಯ ಮಾಡುತ್ತದೆ. ಬಡ ಮತ್ತು ಮಧ್ಯಮ ವರ್ಗದ ಮಹಿಳೆಯರಿಗೆ ತಮ್ಮ ಚಿಕ್ಕ ಪುಟ್ಟ ಕೆಲಸಗಳಿಗೆ ಬೇರೆಯವರ ಮೇಲೆ ಅವಲಂಬಿತರಾಗದೆ ಸ್ವಂತ ಬದುಕಲ್ಲೇ ಸಹಾಯವಾಗುತ್ತದೆ ಎಂದು ಹೇಳಲಾಗುತ್ತದೆ ಗೆಳೆಯರೆ. ರಾಜ್ಯದ ಪಡಿತ ಚೀಟಿದಾರರಿಗೆ ಮತ್ತೊಂದು ಗುಡ್ ನ್ಯೂಸ್ ಗೆಳೆಯರೆ. ಹೌದು ಗೆಳೆಯರೆ, ಯುಗಾದಿ ಹಾಗೂ ರಂಜಾನ್ ಹಬ್ಬಕ್ಕೆ ಪಡಿತ ಚೀಟಿದಾರರಿಗೆ ಸಿಹಿ ಸುದ್ದಿ ಸಿಕ್ಕಿದೆ. ಮಾರ್ಚ್ 2026 ಮಾಹಿಗೆ ಅನ್ವಯವಾಗುವಂತೆ ವಿವಿಧ ವರ್ಗದ ಪಡಿತ ಚೀಟಿದಾರರಿಗೆ ಪಡಿತರ ಹಂಚಿಕೆ ಮಾಡಲಾಗುತ್ತಿದೆ ಗೆಳೆಯರೆ. ಹೌದು ಗೆಳೆಯರೆ, ಅಂತ್ಯೋದಯ ಕಾರ್ಡ್ದಾರರಿಗೆ 1 ರಿಂದ 3 ಸದಸ್ಯರಿರುವಂತಹ ಕುಟುಂಬ ಕಾರ್ಡ್ಗಳಿಗೆ 35 kg ಅಕ್ಕಿಯನ್ನು ನೀಡಲಾಗುವುದು. 4 ಸದಸ್ಯರಿರುವಂತಹ ಕಾರ್ಡ್ಗಳಿಗೆ 40 kg ಅಕ್ಕಿ ನೀಡಲಾಗುವುದು. 5 ಸದಸ್ಯರಿರುವಂತಹ ಕಾರ್ಡ್ಗಳಿಗೆ 50 kg ಅಕ್ಕಿಯನ್ನು ನೀಡಲಾಗುವುದು. ಹಾಗೆ 6 ಸದಸ್ಯರಿರುವಂತಹ ಕಾರ್ಡ್ಗಳಿಗೆ 60 kg ಅಕ್ಕಿಯನ್ನು ನೀಡಲಾಗುವುದು. 7 ಸದಸ್ಯರಿರುವಂತಹ ಪ್ರತಿ ಕಾರ್ಡಿಗೆ 70 kg ಅಕ್ಕಿಯನ್ನು ನೀಡಲಾಗುವುದು. 8 ಸದಸ್ಯರಿರುವಂತಹ ಪ್ರತಿ ಕಾರ್ಡಿಗೆ 80 kg ಅಕ್ಕಿಯನ್ನು ನೀಡಲಾಗುವುದು. 9 ಸದಸ್ಯರಿರುವಂತಹ ಪ್ರತಿ ಕಾರ್ಡಿಗೆ 90 kg ಅಕ್ಕಿಯನ್ನು ನೀಡಲಾಗುವುದು. ಅದರಂತೆ 10 ಸದಸ್ಯರಿರುವಂತಹ ಪ್ರತಿ ಕಾರ್ಡಿಗೆ 100 kg ಅಕ್ಕಿ ನೀಡಲಾಗುವುದು ಗೆಳೆಯರೆ. ಹೌದು ಗೆಳೆಯರೆ, ಪೋರ್ಟ್ ಬಿಲಿಟ್ ಜಾರಿಯಲ್ಲಿರುವುದರಿಂದ ಯಾವುದೇ ಅಂತರ್ರಾಜ್ಯ ಅಥವಾ ಅಂತರ್ ಜಿಲ್ಲೆಯ ಚೀಟಿಗಳಿಗೆ ಯಾವುದೇ ನ್ಯಾಯಬೆಲೆ ಅಂಗಡಿಗಳಲ್ಲಿ ಉಚಿತವಾಗಿ ಪಡೆಯಲು ಅವಕಾಶವಿರುತ್ತದೆ. ಆಹಾರ, ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆಯ ಸಹಾಯಕ ನಿರ್ದೇಶಕರು ತಿಳಿಸಿದ್ದಾರೆ ಎಂದು ಹೇಳಲಾಗುತ್ತಿದೆ ಗೆಳೆಯರೆ. ಏಪ್ರಿಲ್ 1ರಿಂದ ಹೊಸ ಪ್ಯಾನ್ ಕಾರ್ಡ್ ಅಪ್ಲಿಕೇಶನ್ ನಿಯಮಗಳು ಜಾರಿಗೆ ಬರಲಿದೆ ಗೆಳೆಯರೆ. ಹೌದು ಗೆಳೆಯರೆ, 2026-27ನೇ ಪರ್ಮನೆಂಟ್ ಅಕೌಂಟ್ ನಂಬರ್ ಅಥವಾ ಪ್ಯಾನ್ ಅರ್ಜಿ ಸಲ್ಲಿಸಲು ಇರುವ ನಿಯಮಗಳು ಬದಲಾವಣೆಗಳಾಗುತ್ತಿದೆ ಗೆಳೆಯರೆ. ಏಪ್ರಿಲ್ 1ರಿಂದ ಹೊಸ ನಿಯಮಗಳು ಜಾರಿಗೆ ಬರುತ್ತವೆ ಹಾಗೂ ಪ್ಯಾನ್ ಪಡೆಯಲು ಆಧಾರ್ ಕಾರ್ಡ್ ದಾಖಲೆ ಇದ್ದರೆ ಸಾಕಾಗುವುದಿಲ್ಲ, ಹೆಚ್ಚುವರಿ ದಾಖಲೆಗಳು ಸಹ ಬೇಕಾಗುತ್ತದೆ ಗೆಳೆಯರೆ. ಏಪ್ರಿಲ್ 1ರಿಂದ ಹೊಸ ಪ್ಯಾನ್ ಕಾರ್ಡ್ ಅಪ್ಲಿಕೇಶನ್ ನಿಯಮಗಳು ಜಾರಿಗೆ ಬರಲಿವೆ. ಈಗ ಜಾರಿಯಲ್ಲಿರುವಂತಹ ನಿಯಮಗಳ ಪ್ರಕಾರ ನೀವು ಪ್ಯಾನ್ ಕಾರ್ಡ್ ಪಡೆಯಲು ಆಧಾರ್ ದಾಖಲೆ ನೀಡುವುದು ಮಾತ್ರ ಅಗತ್ಯವಾಗಿದ್ದು ಬಹಳ ಸುಲಭವಾಗಿ ಅಪ್ಲಿಕೇಶನ್ ಸಲ್ಲಿಸಿ ಪ್ಯಾನ್ ಕಾರ್ಡ್ ಪಡೆಯಬಹುದು ಗೆಳೆಯರೆ. ಮಾರ್ಚ್ 31ರ ನಂತರ ಇದರಲ್ಲಿ ಬದಲಾವಣೆಗಳು ಆಗುತ್ತಿದೆ ಎಂದು ಹೇಳಲಾಗುತ್ತಿದೆ ಗೆಳೆಯರೆ. ಹೊಸ ಪ್ಯಾನ್ ಕಾರ್ಡಿಗೆ ಅರ್ಜಿ ಸಲ್ಲಿಸುವಾಗ ಆಧಾರ್ ಕಾರ್ಡ್ ದಾಖಲೆ ನೀಡಿದರೆ ಸಾಲದು, ಹೆಚ್ಚಿನ ದಾಖಲೆಗಳು ಸಹ ಬೇಕಾಗುತ್ತದೆ ಗೆಳೆಯರೆ. ಕೇವಲ ವ್ಯಕ್ತಿಯ ಹೆಸರು ಅಥವಾ ಆಧಾರ್ ಅಷ್ಟೇ ಸಾಕಾಗುವುದಿಲ್ಲ ಗೆಳೆಯರೆ. ಅದಕ್ಕೆ ಜನನ ಪ್ರಮಾಣ ಪತ್ರ ಅಥವಾ ಬರ್ತ್ ಸರ್ಟಿಫಿಕೇಟ್, ವೋಟರ್ ID, ಪಾಸ್ಪೋರ್ಟ್ ಸೈಜ್ ಫೋಟೋ, ಡ್ರೈವಿಂಗ್ ಲೈಸೆನ್ಸ್ ಅಥವಾ SSLC ಪ್ರಮಾಣ ಪತ್ರ ಕೇಳಬಹುದು. ಏಪ್ರಿಲ್ 1ರಿಂದ ಜಾರಿಯಲ್ಲಿ ಬರುವಂತಹ ಮತ್ತೊಂದು ಗಮನಾರ್ಹ ಪ್ಯಾನ್ ಕಾರ್ಡ್ ನಿಯಮ ಏನೆಂದರೆ ಆಧಾರ್ ಕಾರ್ಡ್ನಲ್ಲಿರುವಂತಹ ವ್ಯಕ್ತಿ ಹೆಸರು ಅದೇ ಪ್ಯಾನ್ ಕಾರ್ಡ್ನಲ್ಲಿ ಸಹ ನಿಖರವಾಗಿ ಬರೆದಿರಬೇಕು ಗೆಳೆಯರೆ. ಇಲ್ಲಾಂದರೆ ಕಾರ್ಡ್ ರದ್ದಾಗುವಂತ ಸಾಧ್ಯತೆ ಇರುತ್ತದೆ ಗೆಳೆಯರೆ. ಮತ್ತೊಂದು ಮಹತ್ವದ ಮಾಹಿತಿ ಏನೆಂದರೆ LPG ಗ್ರಾಹಕರು EKYC ಮಾಡುವುದು ಕಡ್ಡಾಯ ಎನ್ನುವಂತಹ ಸುದ್ದಿ 2 ದಿನಗಳಿಂದ ಕೇಳಿ ಬರುತ್ತದೆ. ಆದರೆ ಈ ವೇಳೆ ಪೆಟ್ರೋಲಿಯಂ ಅಥವಾ ನೈಸರ್ಗಿಕ ಅನಿಲ ಸಚಿವಾಲಯವು ವಿಚಾರದಂತೆ ಸ್ಪಷ್ಟನೆ ಕೊಟ್ಟಿದೆ ಗೆಳೆಯರೆ. ಆಧಾರ್ ಬಯೋಮೆಟ್ರಿಕ್ ದೃಢೀಕರಣ
ಅಥವಾ ಈ ಕೆವೈಸಿ ಎಲ್ಪಿಜಿ ಗ್ರಾಹಕರಿಗೂ ಕಡ್ಡಾಯವಾಗಿಲ್ಲವೆಂದು ಹೇಳಬಹುದು. ಈ ಕೆವೈಸಿ ಮಾಡಿಸಿಲ್ಲ ಎಲ್ಪಿಜಿ ಗ್ರಾಹಕರು ಮಾತ್ರ ಈ ಗ್ಯಾಸ್ ಅನ್ನು ಪಡೆಯಲು ಈ ಕೆವೈಸಿ ಮಾಡುವುದು ಕಡ್ಡಾಯ ಎಂದು ಸಚಿವಾಲಯ ಹೇಳಿದೆ. ಎಲ್ಪಿಜಿ ಗ್ರಾಹಕರು ಆಧಾರ ದೃಢೀಕರಣ ಪ್ರಕಾರ ವಿಚಾರದಲ್ಲಿ ಹೊಸದಾಗಿ ನಿರ್ದೇಶನ ಹೊರಡಿಸುವುದಿಲ್ಲ. ಬಯೋಮೆಟ್ರಿಕ್ ಅಥವಾ ದೃಢೀಕರಣ ಪೂರ್ಣಗೊಳ್ಳುವಂತೆ ಎಲ್ಪಿಜಿ ಗ್ರಾಹಕರು ಪ್ರೋತ್ಸಾಹವನ್ನು ಕ್ರಮ ಜಾರಿಗೆ ತರಲಾಗಿದೆ. ಯಾಕೆಂದರೆ ಎಲ್ಪಿಜಿ ಗ್ರಾಹಕರು ಇದುವರೆಗೂ ಈ ಕೆವೈಸಿ ಮಾಡಿಸಿಲ್ಲ ಎಂದರೆ ಈಗ ಮಾಡಿಸಬಹುದು ಕಡ್ಡಾಯವಾಗಿರುತ್ತದೆ. ಪಿಎಂ ಉಜ್ವಲ ಯೋಜನೆ ಫಲಾನುಭವಿಗಳು ಪ್ರತಿ ಹಣಕಾಸು ವರ್ಷಕ್ಕೆ ಒಂದು ಈ ಕೆವೈಸಿ ಅಪ್ಡೇಟ್ ಮಾಡುತ್ತಾರೆ. ಆದರೆ 7 ಸಿಲಿಂಡರ್ ಪೂರೈಕೆಗೆ ಸಬ್ಸಿಡಿ ಪಡೆದು 8 ಅಥವಾ 9 ಸಿಲಿಂಡರ್ಗಳು ಪಡೆಯಬೇಕಾದರೆ ಈ ಕೆವೈಸಿ ಅಪ್ಡೇಟ್ ಮಾಡಿರಬೇಕಾಗುತ್ತದೆ. ಅಲ್ಲದೆ ಪಿಎಂ ಉಜ್ವಲ್ ಯೋಜನೆಗೆ ಒಳಪಡದಂತಹ ಇತರ ಎಲ್ಪಿಜಿ ಗ್ರಾಹಕರು ಒಮ್ಮೆ ಈ ಕೆವೈಸಿ ಮಾಡಿಸಿದರೆ ಸಾಕು, ಮತ್ತೆ ಅಪ್ಡೇಟ್ ಮಾಡುವಂತ ಅಗತ್ಯ ಇರುವುದಿಲ್ಲ. ಮನೆಯಲ್ಲೇ ಕುಳಿತು ಉಚಿತವಾದಂತಹ ಈ ಕೆವೈಸಿಯನ್ನು ಪಡೆಯಬಹುದಾಗಿದೆ ಗೆಳೆಯರೆ. ಎಲ್ಪಿಜಿ ಗ್ರಾಹಕರು ತಮಗೆ ಸಿಲಿಂಡರ್ ಅನ್ನು ವಿತರಿಸುವಂತಹ ಕಚೇರಿಗೆ ಹೋಗಿ ಅಲ್ಲಿ ಬಯೋಮೆಟ್ರಿಕ್ ಆಧಾರದ ಅಥೆಂಟಿಕೇಶನ್ ಕೊಡಬಹುದು. ಇದು ಒಂದು ವಿಧಾನವಾಗಿದೆ ಎಂದು ಹೇಳಬಹುದು ಗೆಳೆಯರೆ. ದೇಶದ ಮಹಿಳೆಯರಿಗೊಂದು ಗುಡ್ ನ್ಯೂಸ್ ಏನೆಂದರೆ ದೇಶಾದ್ಯಂತ ಸಂಭ್ರಮ ಹಾಗೂ ಸಡಗರದಿಂದ ಯುಗಾದಿ ಹಬ್ಬವನ್ನು ಆಚರಿಸಲಾಯಿತು. ಆಭರಣ ಖರೀದಿಸುವವರಿಗೆ ಗುಡ್ ನ್ಯೂಸ್ ಸಿಕ್ಕಿದೆ ಗೆಳೆಯರೆ. ಮಾರ್ಚ್ 19ರಂದು ಅಂತ್ಯದ ಕನಿಷ್ಠಕ್ಕೆ ಮೊತ್ತದ ಚಿನ್ನದ ಬೆಲೆ ಕುಸಿತ ಕಂಡಿದೆ. ಮದುವೆ, ಯುಗಾದಿ ಹಾಗೂ ರಂಜಾನ್ ಹಬ್ಬದ ಸಾಲಾಗಿ ಶುಭ ಸಮಾರಂಭಗಳು ಚಾಲನೆಗೆ ಸಿಕ್ಕಿರುವ ಬೆನ್ನಲ್ಲೇ ಚಿನ್ನ ಹಾಗೂ ಬೆಳ್ಳಿಯ ಬೆಲೆಯಲ್ಲಿ ನಿರಂತರವಾಗಿ ಕುಸಿತ ಕಾಣುವುದು ಆಭರಣದ ಖರೀದಿಸುವಂತಹ ಸಾಮಾನ್ಯ ವರ್ಗದ ಜನರಲ್ಲಿ ಮುಖದಲ್ಲಿ ಮಂದಹಾಸವು ಮೂಡಿದೆ ಎಂದು ಹೇಳಲಾಗುತ್ತದೆ ಗೆಳೆಯರೆ. ಯುಗಾದಿ ಹಬ್ಬದ ಶುಭ ಸಂದರ್ಭದಲ್ಲಿ ಚಿನ್ನ ಖರೀದಿಸಲು ನೋಡುತ್ತಿದ್ದಂತಹ ಗ್ರಾಹಕರಿಗೆ ಗುಡ್ ನ್ಯೂಸ್ ಸಿಕ್ಕಿದೆ ಗೆಳೆಯರೆ. 10 ಗ್ರಾಂ ಚಿನ್ನದ ಬೆಲೆಯಲ್ಲಿ ಸುಮಾರು 2,500 ಹೆಚ್ಚು ಕುಸಿತ ಕಂಡು ಬಂದಿತ್ತು. ಆಭರಣ ಖರೀದಿಸುವವರಿಗೆ ನೆಮ್ಮದಿ ಸಿಕ್ಕಿದಂತಾಯಿತು ಗೆಳೆಯರೆ. ಹೌದು ಗೆಳೆಯರೆ, ಯಾಕೆಂದ್ರೆ ಮಾರ್ಚ್ 19ರ ಯುಗಾದಿ ದಿನದಂದು ಬೆಳಿಗ್ಗೆ 10:30 ಸುಮಾರಿಗೆ 24 ಕ್ಯಾರೆಟ್ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ ಬರೋಬ್ಬರಿ 2,780 ರೂಪಾಯಿ ಇಳಿಕೆ ಕಂಡಿದೆ ಗೆಳೆಯರೆ. ಈ ಮೂಲಕ 1 ಗ್ರಾಂ ಕ್ಯಾರೆಟ್ 24 ಕ್ಯಾರೆಟ್ ಚಿನ್ನದ ಬೆಲೆ 15,464 ರೂಪಾಯಿ ಬಂದಿದೆ ಎಂದು ಹೇಳಲಾಗುತ್ತಿದೆ. ಇನ್ಮುಂದೆ ಆಭರಣ ಚಿನ್ನ ಎಂದು ಖರೀದಿಸಿಕೊಂಡಂತಹ 22 ಕ್ಯಾರೆಟ್ ಬೆಲೆಯಲ್ಲಿರುವಂತಹ ಕೂಡ ಭಾರಿ ಇಳಿಕೆ ಕಂಡು ಬಂದಿದೆ. ಇದೀಗ 22 ಕ್ಯಾರೆಟ್ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 2,550 ರೂಪಾಯಿ ಇಳಿಕೆ ಕಂಡಿದ್ದು 1 ಗ್ರಾಂ ಚಿನ್ನದ ಬೆಲೆಯಲ್ಲಿ 22 ಕ್ಯಾರೆಟ್ ಚಿನ್ನದ ಬೆಲೆಯಲ್ಲಿ 14,175 ರೂಪಾಯಿ ನಿಂತಿದೆ ಎಂದು ಹೇಳಬಹುದು ಗೆಳೆಯರೆ. ಇದು ಚಿನ್ನ ಮಾತ್ರವಲ್ಲದೆ ಬೆಳ್ಳಿ ಬೆಲೆಯಲ್ಲಿ ಸಹ ಕೊಂಚ ಇಳಿಕೆ ಕಂಡಿದೆ. ಮಾರ್ಚ್ 19ರಂದು ಬೆಳ್ಳಿಯ ಬೆಲೆಯು 1 ಕೆಜಿಗೆ 2,60,000 ರೂಪಾಯಿ ಕಾಣಿಸಿದೆ ಗೆಳೆಯರೆ. ಅಲ್ಲದೆ ಯುಗಾದಿ ಶುಭ ಸಂದರ್ಭದಲ್ಲಿ ಚಿನ್ನ ಹಾಗೂ ಬೆಳ್ಳಿ ಬೆಲೆಯಲ್ಲಿ ಭಾರಿ ಇಳಿಕೆ ಕಂಡು ಬಂದಿರುವುದರಿಂದ ಆಭರಣ ಪ್ರಿಯರು ಚಿನ್ನ ಹಾಗೂ ಬೆಳ್ಳಿ ಖರೀದಿಸಲು ಅಂಗಡಿಗೆ ಹೋಗುವಂತ ಸಾಧ್ಯತೆ ಇದೆ ಎಂದು ಹೇಳಲಾಗುತ್ತಿದೆ. ಗೆಳೆಯರೆ, ತಾವು ನಮ್ಮ ಈ ವಿಡಿಯೋವನ್ನು ಮೊದಲ ಬಾರಿಗೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂತಹ ಬೆಲ್ ಅನ್ನು ಒತ್ತಿ ಹಾಗೂ ಲೈಕ್ ಮಾಡಿ. ಈ ನಮ್ಮ ವಿಡಿಯೋವನ್ನು ತಾವು ಪೂರ್ತಿಯಾಗಿ ನೋಡಿದ್ದಕ್ಕೆ ತಮಗೆ ಧನ್ಯವಾದಗಳು.